ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಫ್ಲೂಯೆಂಟ್ ಇಂಗ್ಲೀಷ್ ಪ್ರಾಕ್ಟೀಸ್ ಸೀರೀಸ್ನಲ್ಲಿ ಇದು ಪಾರ್ಟ್ 5. ಸೊ ಈ ಕ್ಲಾಸ್ನಲ್ಲಿ ನಾವು ಎಲ್ಲ ಟೆನ್ಸ್ಗಳನ್ನ ಒಟ್ಟಿಗೆ ಕಲಿತಾ ಇದ್ದೀವಿ, ಸೇಮ್ ಸೆಂಟೆನ್ಸ್ನ ತಗೊಂಡು. ಸೊ ವಿಡಿಯೋ ಎಂಡ್ವರೆಗೂ ನೋಡಿ, ಬರ್ಕೊಂಡು ಫಾಸ್ಟ್ ರೀಡಿಂಗ್ನ ಪ್ರಾಕ್ಟೀಸ್ ಮಾಡಿ, ರೈಟ್? ಸೊ ಇವತ್ತು ನಾವು ತಗೊಂಡಿರೋದು ಸಬ್ಜೆಕ್ಟ್ ಐ, ವರ್ಬ್ ಲರ್ನ್, ಆಬ್ಜೆಕ್ಟ್ ಇಂಗ್ಲೀಷ್. ಸೊ ನೀವು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಅಥವಾ ಕಡಿಮೆ ಕ್ಲಾಸ್ಗಳನ್ನ ನೋಡಿದರೆ, ನಾನೀಗ ಆಲ್ರೆಡಿ ಎಲ್ಲ ಟೆನ್ಸ್ಗಳ ಮೇಲೆ ಡೀಟೇಲ್ಡ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ನೀವು ಅದನ್ನೆಲ್ಲ ಚೆನ್ನಾಗಿ ನೋಡಿ ಪ್ರಾಕ್ಟೀಸ್ ಮಾಡಿದರೆ ಈ ಸೀರೀಸ್ನಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರುವಂಥ ಈ ಕ್ಲಾಸ್ಗಳು ತುಂಬ ಈಸಿ ಆಗುತ್ತೆ, ನಿಮ್ಗೆ ಅರ್ಥ ಗೊತ್ತಾಗುತ್ತೆ, ಸಿಚುವೇಶನ್ ಕೂಡ ಗೊತ್ತಾಗುತ್ತೆ. ನೀವು ಫಸ್ಟು ಬೇಸಿಕ್ ಟೆನ್ಸ್ಗಳ ಸ್ಟ್ರಕ್ಚರ್ನ ನೋಡಿ ಕಲ್ತ್ಕೊಂಡು ಬನ್ನಿ, ಆಮೇಲೆ ಇದನ್ನು ನೋಡಿ. ನೀವು ನೋಡಿಲ್ಲ ಅಂದರೆ ನಾನು ಲಿಂಕ್ ಕೊಡ್ತಾ ಇದ್ದೀನಿ. ಪ್ರೆಸೆಂಟ್ ಸಿಂಪಲ್. ಐ ಲರ್ನ್ ಇಂಗ್ಲೀಷ್ ಬೈ ಮೈ ಸೆಲ್ಫ್. ಬೈ ಮೈ ಸೆಲ್ಫ್ ಅಂದರೆ ಸ್ವತಃ ನಾನೇ, ನನ್ನಷ್ಟಕ್ಕೆ ನಾನೇ, ವಿತೌಟ್ ಎನಿಬಡೀಸ್ ಹೆಲ್ಪ್. ಅಂದರೆ ನಾನೇ ಸ್ವತಃ ಇಂಗ್ಲೀಷ್ ಕಲಿತಾ ಇದ್ದೀನಿ ಅಂತ. ಐ ಡೋಂಟ್ ಲರ್ನ್ ಇಂಗ್ಲೀಷ್ ಬೈ ಬುಕ್ಸ್. ಬುಕ್ಸಿಂದ ನಾನು ಇಂಗ್ಲೀಷ್ ಕಲಿತಾ ಇಲ್ಲ. ಡು ಯು ಲರ್ನ್ ಇಂಗ್ಲೀಷ್ ಬೈ ಯುವರ್ ಸೆಲ್ಫ್? ನಾನು ನಿನಗೆ ಕೇಳ್ತಾ ಇದ್ದೀನಿ. ಡೋಂಟ್ ಯು ಲರ್ನ್ ಇಂಗ್ಲೀಷ್ ಬೈ ಯುವರ್ ಸೆಲ್ಫ್? ಹೌ ಡು ಯು ಲರ್ನ್ ಇಂಗ್ಲೀಷ್? ನೀನು ಇಂಗ್ಲೀಷ್ನ ಹೇಗೆ ಕಲಿತೀಯಾ, ರೈಟ್? ಸೊ ನೀವೇನೇ ಅಪೋಸಿಟ್ ಪರ್ಸನ್ಗೆ ಕೇಳಬೇಕಿದ್ರು ಇದೇ ಥರನೇ ಕೇಳಬೇಕು. ಹೌ ಡು ಯು, ಈ ಥರ ಕೇಳಬೇಡಿ ಹೌ ಯು ಲರ್ನ್ ಇಂಗ್ಲೀಷ್ ಅಂತ. ಅದಕ್ಕೆ ಬೇಸಿಕ್ ಸ್ಟ್ರಕ್ಚರ್ನ ಫಸ್ಟು ಚೆನ್ನಾಗಿ ಕಲ್ತ್ಕೊಳ್ಳಿ. ಐ ಆಮ್ ಲರ್ನಿಂಗ್ ಇಂಗ್ಲೀಷ್ ಆನ್ಲೈನ್ ಅಂದರೆ ನಾನು ಈಗ ಏನು ಮಾಡ್ತಾ ಇದ್ದೀನಿ, ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಾ ಇದ್ದೀನಿ ಅದನ್ನು ಹೇಳ್ತಾ ಇದ್ದೀನಿ ಇಲ್ಲಿ. ಆ್ಯಂಡ್ ಇಲ್ಲಿ ತುಂಬ ಜನ ನೀವು ಮಾಡೋ ಮಿಸ್ಟೇಕ್ ಏನಂದರೆ ಐ ಆಮ್ ಲರ್ನಿಂಗ್ ಇಂಗ್ಲೀಷ್ ಇನ್ ಆನ್ಲೈನ್ ಅಂತ ಹೇಳ್ತೀರಾ, ಬೈ ಆನ್ಲೈನ್ ಅಂತೀರಾ. ಅದು ತಪ್ಪು. ಆನ್ಲೈನ್ ಹಿಂದೆ ನೀವು ಯಾವ ಪ್ರಿಪೋಷನ್ನು ಹಾಕಲೇಬಾರ್ದು. ನಿಮ್ಗೆ ಅದು ತೋರಿಸ್ಬೇಕಂತಲೇ ನಾನು ಎಕ್ಸಾಂಪಲ್ನ ತೊಗೊಂಡಿದ್ದೀನಿ. ಯಾಕೆಂದರೆ ಆನ್ಲೈನ್ನಲ್ಲಿ ಆನ್ ಅನ್ನೋದೇ ಒಂದು ಪ್ರಿಪೋಸಿಷನ್, ಆನ್ಲೈನ್ ಆಫ್ಲೈನ್. ಆದ್ದರಿಂದ ಈ ವರ್ಡ್ನ ಹಿಂದೆ ಏನೂ ಹಾಕಬೇಡಿ, ನೋಟ್ ಮಾಡ್ಕೊಳ್ಳಿ. ಐ ಆಮ್ ನಾಟ್ ಜಸ್ಟ್ ಲರ್ನಿಂಗ್ ಇಂಗ್ಲೀಷ್ ಆನ್ಲೈನ್. ನಾನು ಆನ್ಲೈನಲ್ಲಿ ಜಸ್ಟ್ ಇಂಗ್ಲೀಷ್ನ ಮಾತ್ರ ಕಲಿತಾ ಇಲ್ಲ. ಜಸ್ಟ್ ಅನ್ನೋ ವರ್ಡ್ ಯಾವಾಗಲೂ ವರ್ಬ್ ಹಿಂದೆನೇ ಹಾಕಬೇಕು. ಆರ್ ಯು ಲರ್ನಿಂಗ್ ಇಂಗ್ಲೀಷ್ ಆನ್ಲೈನ್? ಆರಂಟ್ ಯು ಲರ್ನಿಂಗ್ ಇಂಗ್ಲೀಷ್ ಆನ್ಲೈನ್? ವಾಟ್ ಆರ್ ಯು ಲರ್ನಿಂಗ್ ಆನ್ಲೈನ್? ನೀನು ಆನ್ಲೈನಲ್ಲಿ ಏನು ಕಲಿತಾ ಇದೆಯಾ? ಐ ಹ್ಯಾವ್ ಲರ್ನ್ಡ್ ಲಿಟಲ್ ಇಂಗ್ಲೀಷ್ ಇನ್ 3 months. ನಾನು 3 monthsಲ್ಲಿ ಅಂದರೆ ಈ ಲಾಸ್ಟ್ 3 monthsಲ್ಲಿ ಸ್ವಲ್ಪ ಇಂಗ್ಲೀಷ್ನ ಕಲ್ತಿದ್ದೀನಿ. ಸೊ ಈ ಥರನೇ ಹೇಳಬೇಕು ನೀವು. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಸಿಚುವೇಶನ್ ಗೊತ್ತಿದೆ ಅಲ್ವಾ? ಐ ಹ್ಯಾವಂಟ್ ಲರ್ನ್ಡ್ ಮಚ್ ಇಂಗ್ಲೀಷ್ ಇನ್ 3 months. ಈ 3 monthsಲ್ಲಿ ನಾನು ಹೆಚ್ಚು ಕಲ್ತಿಲ್ಲ. ಹ್ಯಾವ್ ಯು ಲರ್ನ್ಡ್ ಎನಿಥಿಂಗ್ ಇನ್ 3 months? ಹ್ಯಾವಂಟ್ ಯು ಲರ್ನ್ಡ್ ಎನಿಥಿಂಗ್ ಇನ್ ದೀಸ್ 3 months? ವಾಟ್ ಹ್ಯಾವ್ ಯು ಲರ್ನ್ಡ್ ಇನ್ ದೀಸ್ 3 months? I've been learning English ever since I got to Bangalore. ಸೊ ಎವರ್ ಸಿನ್ಸ್ ಅಂದರೆ ಏನು ಮೀನಿಂಗ್ ಕೊಡ್ತಾ ಇದೆ? ಸಿನ್ಸ್ ಅಂದರೆ ಅವತ್ತಿಂದ, ಎವರ್ ಸಿನ್ಸ್ ಅಂದರೆ ತುಂಬ ಸ್ಟ್ರೆಸ್ ಮಾಡಿ ಹೇಳೋದು. ನಾವು ಕನ್ನಡದಲ್ಲಿ ಹೇಳ್ತೀವಲ್ವಾ, ನಾನು ಯಾವತ್ತು ಬೆಂಗಳೂರಿಗೆ ಬಂದನೋ ಅವತ್ತಿಂದ ಕಲಿತಾ ಇದ್ದೀನಿ, ಯಾವತ್ತು ಬಂದನೋ ಅವತ್ತಿಂದ, ಈ ಥರ ತುಂಬ ಸ್ಟ್ರೆಸ್ ಮಾಡಿ ಹೇಳ್ತೀವಲ್ವ, ಅದೇ ಮೀನಿಂಗ್ ಎವರ್ ಸಿನ್ಸ್ ಕೊಡ್ತಾ ಇದೆ. ಐ ಬೀನ್ ಲರ್ನಿಂಗ್ ಇಂಗ್ಲೀಷ್ ಎವರ್ ಸಿನ್ಸ್ ಐ ಗಾಟ್ ಟು ಬ್ಯಾಂಗ್ಳೂರ್. ಐ ಹ್ಯಾವ್ ನಾಟ್ ಬೀನ್ ಲರ್ನಿಂಗ್ ಇಂಗ್ಲೀಷ್ ಸಿನ್ಸ್ ಐ ಲೆಫ್ಟ್ ಬ್ಯಾಂಗ್ಳೂರ್. ಅಂದರೆ ನಾನೀಗ ಬೆಂಗಳೂರಿನಲ್ಲಿ ಇಲ್ಲ. ಸೊ ಐ ಹ್ಯಾವ್ ನಾಟ್ ಬೀನ್ ಲರ್ನಿಂಗ್ ಇಂಗ್ಲೀಷ್ ಸಿನ್ಸ್ ಐ ಲೆಫ್ಟ್. ನಾನು ಬಿಟ್ಟು ಬಂದಾಗಿಂದ ಕಲಿತಾ ಇಲ್ಲ. ಹ್ಯಾವ್ ಯು ಬೀನ್ ಲರ್ನಿಂಗ್ ಇಂಗ್ಲೀಷ್ ಸಿನ್ಸ್ ಯು ಗಾಟ್ ಟು ಬ್ಯಾಂಗ್ಳೂರ್? ಹ್ಯಾವಂಟ್ ಯು ಬೀನ್ ಲರ್ನಿಂಗ್ ಇಟ್ ಸಿನ್ಸ್ ಯು ಗಾಟ್ ಟು ಬ್ಯಾಂಗ್ಳೂರ್? ನೀವು ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತೀರಿ. ನೀವು ಪ್ರತಿ ಸಾರಿ ಇಂಗ್ಲೀಷ್ ಹಾಕಬೇಕಾಗಿಲ್ಲ, ಇಟ್ಟು ಹಾಕಿದ್ರೆ ಗೊತ್ತಾಗುತ್ತದೆ. ಹೂ ಹ್ಯಾವ್ ಯು ಬೀನ್ ಲರ್ನಿಂಗ್ ಇಂಗ್ಲೀಷ್ ಬೈ ಅಂದರೆ ನೀನು ಯಾರಿಂದ ಕಲಿತಾ ಇದೆಯಾ. ನೀವು ತುಂಬ ಫಾರ್ಮಲ್ ಸ್ಟೈಲ್ನಲ್ಲಿ ಕೇಳಬೇಕಂದ್ರೆ ಹೂಮ್ ಹಾಕಿ ಈ ಥರ ಕೇಳಿ, ಬೈ ಹೂಮಿಂದ ಕೇಳಿ. ಇದು ಫಾರ್ಮಲ್ ಸ್ಟೈಲ್. ಇಲ್ಲಿ ಬೈ ಹೂಮ್ ಬರುತ್ತೆ, ಬೈ ಹೂ ಹಾಕಬೇಡಿ. ಇಲ್ಲಿ ಬೈ ಹೂಮ್ ಹ್ಯಾವ್ ಯು ಬೀನ್ ಲರ್ನಿಂಗ್ ಇಂಗ್ಲೀಷ್, ಇದು ತುಂಬ ಫಾರ್ಮಲ್ ಸ್ಟೈಲ್. ಸೊ ಇದೆಲ್ಲ ನೀವು ಬರ್ಕೊಂಡು ಜೋರಾಗಿ ಓದೋದು ಪ್ರಾಕ್ಟೀಸ್ ಮಾಡಿ, ಫಾಸ್ಟ್ ರೀಡಿಂಗ್ ಮಾಡಿ. ನಾನು ಯಾವಾಗಲೂ ಹೇಳೋದೇನು, ಫಾಸ್ಟ್ ರೀಡಿಂಗ್. ಫಾಸ್ಟ್ ರೀಡಿಂಗ್ನ ಒಂದು 10 times 20 times ಮಾಡಿದರೆ ಯಾವ ವರ್ಡ್ ಆದಮೇಲೆ ಯಾವ ವರ್ಡ್ ಅನ್ನೋದು ನಿಮ್ಮ ತಲೆ ಒಳಗಡೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೀವು ನೆಕ್ಸ್ಟ್ ಟೈಮ್ ಮಾತಾಡೋವಾಗ ವರ್ಡ್ನ ಮಿಸ್ ಮಾಡೋದು, ಜಂಬಲ್ ಮಾಡೋದು, ಆ ಥರ ಮಿಸ್ಟೇಕ್ಸ್ ಮಾಡಲ್ಲ. ನಿಮಗೆ ಗೊತ್ತಿದ್ರೂ ನೀವು ಯಾಕೆ ಮಿಸ್ಟೇಕ್ ಮಾಡ್ತೀರಾ ಅಂದರೆ ನಿಮ್ಮ ಬಾಯಿನಲ್ಲಿ ನೀವು ತುಂಬ ಸರಿ ಆ ಸೆಂಟೆನ್ಸ್ಗಳನ್ನ ಹೇಳಿರಲ್ಲ ಅಷ್ಟೇ. ಅದಕ್ಕೆ ನೀವು ಫಂಬಲ್ ಮಾಡಿಬಿಡ್ತೀರಾ, ಆರ್ ವರ್ಡ್ಗಳನ್ನ ಮಿಸ್ ಮಾಡಿಬಿಡ್ತೀರಾ. ಅದಕ್ಕೆ ನಾನು ಏನು ಹೇಳ್ತೀನಿ, ಫಾಸ್ಟ್ ರೀಡಿಂಗ್ ಮಾಡಿ, ನೋಡಿಕೊಂಡು ಫಾಸ್ಟಾಗಿ ಎಲ್ಲ ಸೆಂಟೆನ್ಸ್ಗಳನ್ನ ಹೇಳ್ಕೊಂಡೋಗಿ. ಎಲ್ಲ ಟೆನ್ಸ್ನಲ್ಲೂ ನಾನೇ ಕೊಡ್ತಾ ಇದ್ದೀನಿ, ನಿಮಗೆ ರೆಡಿಮೇಡ್ ಕೊಡ್ತಾ ಇದ್ದೀನಲ್ವಾ. ಸೊ ನೀವು ಮಾಡೋ ಕೆಲಸ ಇನ್ನು ಉಳಿದಿರೋದು ಅದೊಂದೇ, ಫಾಸ್ಟ್ ರೀಡಿಂಗ್ ಮಾಡಿ. ಸೊ ಮನೆಯಲ್ಲಿ ಈ ಥರ ಮಾಡಿದರೆ ನೀವು ಹೊರಗಡೆ ಹೋದಾಗ ಬೇರೆಯವ್ರ ಜೊತೆ ಇದ್ದಾಗ ನಿಮ್ಗೆ ಅಷ್ಟು ಭಯ ಇರಲ್ಲ. ಯಾಕೆಂದರೆ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿರ್ತೀರ. ಅಟ್ಲೀಸ್ಟ್ ಏನೋ ನಿಮ್ಮ ತಲೆಯಲ್ಲಿ ಬರುತ್ತೆ ಹೇಳಬೇಕು ಅಂತ, ರೈಟ್? ಸೊ ಪಾಸ್ಟ್ ಸಿಂಪಲ್ ಅಂದರೆ ಪಾಸ್ಟ್ನ ಒಂದು ಟೈಮ್ನಲ್ಲೇ ಮುಗ್ದೋಗಿರೋದು.
ಐ ಓನ್ಲಿ ಲರ್ನ್ಟ್ ಗ್ರಾಮರ್ ಇನ್ ಸ್ಕೂಲ್. ನಾನು ಸ್ಕೂಲ್ನಲ್ಲಿದ್ದಾಗ ಬರೀ ಗ್ರಾಮರ್ ಕಲಿತೆ ಅಷ್ಟೇ, ರೈಟ್. ಓನ್ಲಿ ಅನ್ನೋ ವರ್ಡ್ ಯಾವಾಗಲೂ ಈ ಥರ ವರ್ಬ್ ಹಿಂದೆನೇ ಹಾಕಬೇಕು. ಅದರ ನಾರ್ಮಲ್ ಪೊಸಿಷನ್ ವರ್ಬ್ ಹಿಂದೆನೇ ಬರುತ್ತೆ. ಐ ಡಿಡೆಂಟ್ ಲರ್ನ್ ಇಂಗ್ಲೀಷ್ ಇನ್ ಸ್ಕೂಲ್. ನಾನು ಸ್ಕೂಲ್ನಲ್ಲಿ ಇಂಗ್ಲೀಷ್ ಕಲ್ತಿಲ್ಲ. ಡಿಡ್ ಯು ಲರ್ನ್ ಇಂಗ್ಲೀಷ್ ಇನ್ ಸ್ಕೂಲ್? ಡಿಂಟ್ ಯು ಲರ್ನ್ ಇಂಗ್ಲೀಷ್ ಇನ್ ಸ್ಕೂಲ್? ವೇರ್ ಡಿಡ್ ಯು ಲರ್ನ್ ಇಂಗ್ಲೀಷ್? ಈಗ ಯಾರಾದರೂ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾ ಇದ್ರೆ ನೀ ಇಂಗ್ಲೀಷ್ ಎಲ್ಲಿ ಕಲಿತೆ, ಈ ಥರನೇ ಕೇಳಿ. ಸೊ ಇದು ಡೈರೆಕ್ಟ್ ಕ್ವಶನ್, ರೈಟ್. ಇದ್ರ ಹಿಂದೆ ಮುಂದೆ ಇನ್ನೂ ನಾವೇನೂ ಆ್ಯಡ್ ಮಾಡಿಲ್ಲ. ಬಟ್ ಕೆಲವು ಸರಿ ನಾವು ಆ್ಯಡ್ ಮಾಡಿ ಕೇಳಬೇಕಾಗುತ್ತೆ. ಯಾವ ಥರ? ಹೇಳು ನೀನು ಎಲ್ಲಿ ಇಂಗ್ಲೀಷ್ ಕಲಿತೆ ಅಂತ. ಅಂದರೆ ಎರಡು ಸೆಂಟೆನ್ಸ್ಗಳನ್ನ ನೀವು ಸೇರಿಸೋವಾಗ ಒಂದು ಕ್ವಶನ್ ಫಾರ್ಮ್ನಲ್ಲಿದ್ದರೆ ಅದನ್ನು ಪಾಸಿಟಿವ್ ಮಾಡಬೇಕು. ಈ ಥರ ಟೆಲ್ ಮಿ ವೇರ್ ಯು ಲರ್ನ್ಟ್ ಇಂಗ್ಲೀಷ್ ಅಂತ. ನೋಡಿ, ಕ್ವಶನ್ ಮಾರ್ಕ್ ಹಾಕಿಲ್ಲ, ಇದು ಕ್ವಶನ್ ಅಲ್ಲ, ಟೆಲ್ ಮಿ ಅಂತ ಕೇಳ್ತಾ ಇದ್ದೀನಿ. ಟೆಲ್ ಮಿ ಅಂದರೆ ನೀವು ಹೇಳಿ ಅಂತ, ರೈಟ್. ಸೊ ಇದು ಕ್ವಶನ್ ಫಾರ್ಮ್ನಲ್ಲಿದೆ, ಸ್ಟೇಟ್ಮೆಂಟ್ ಫಾರ್ಮ್ನಲ್ಲಿದೆ. ಈ ಥರ ಜಾಯಿನ್ ಮಾಡೋವಾಗ ಸೆಕೆಂಡ್ ಪಾರ್ಟ್ ಯಾವಾಗಲೂ ಪಾಸಿಟಿವ್ನಲ್ಲೇ ಇರಬೇಕು. ಇಲ್ಲಿ ಟೆಲ್ ಮಿ, ಐ ನೋ, ಐ ಡೋಂಟ್ ನೋ, ಐ ವಿಲ್ ಟೆಲ್ ಯು ಅಂತ ಹೇಳಿ ಮುಂದಕ್ಕೆ ನಾವು ಇನ್ನೊಂದು ವೇರ್ ವಾಟ್ ಇಂದ ಸೆಂಟೆನ್ಸ್ ಮಾಡೋಕ್ಕೆ ಹೋದರೆ ಅದನ್ನ ಪಾಸಿಟಿವ್ನಲ್ಲೇ ಇಡಬೇಕು. ಟೆಲ್ ಮಿ ವೇರ್ ಯು ಲರ್ನ್ಟ್ ಇಂಗ್ಲೀಷ್ ಅನ್ಬೇಕು. ಟೆಲ್ ಮಿ ವೇರ್ ಡಿಡ್ ಯು ಲರ್ನ್ ಇಂಗ್ಲೀಷ್ ಅನ್ಬಾರ್ದು, ಇದು ರಾಂಗ್. ಓಕೆ, ಅದಕ್ಕೆ ಅವ್ರು ಆನ್ಸರ್ ಹೇಳ್ತಾರೆ, ಓಕೆ ಐ ವಿಲ್ ಟೆಲ್ ಯು ವೇರ್ ಐ ಲರ್ನ್ಟ್ ಇಂಗ್ಲೀಷ್. ಐ ವಿಲ್ ಟೆಲ್ ಯು ವೇರ್ ಐ ಲರ್ನ್ಟ್ ಇಂಗ್ಲೀಷ್. ನಾನು ಹೇಳ್ತೀನಿ ಎಲ್ಲಿ ಕಲಿತೆ ಅಂತ. ಈ ಥರ ಮತ್ತೆ ನೀವು ಹೇಳಬಾರ್ದು ಐ ವಿಲ್ ಟೆಲ್ ಯು ವೇರ್ ಡಿಡ್ ಐ ಲರ್ನ್ ಅನ್ಬಾರ್ದು. ಐ ವಾಸ್ ಲರ್ನಿಂಗ್ ಇಂಗ್ಲೀಷ್ ಫ್ರಮ್ ಬುಕ್ಸ್ ಬಿಫೋರ್. ನಾ ಮೊದಲು ಬುಕ್ಸಿಂದ ಕಲಿತಾ ಇದ್ದೆ. ಐ ವಾಸಂಟ್ ಲರ್ನಿಂಗ್ ಇಂಗ್ಲೀಷ್ ಫ್ರಮ್ ಬುಕ್ಸ್ ಬಿಫೋರ್. ವರ್ ಯು ಲರ್ನಿಂಗ್ ಇಂಗ್ಲೀಷ್ ಫ್ರಮ್ ಬುಕ್ಸ್ ಬಿಫೋರ್? ವಾಂಟ್ ಯು ಲರ್ನಿಂಗ್ ಇಂಗ್ಲೀಷ್ ಫ್ರಮ್ ಬುಕ್ಸ್ ಬಿಫೋರ್? ಹೌ ಆರ್ ಯು ಲರ್ನಿಂಗ್ ಇಂಗ್ಲೀಷ್ ಬಿಫೋರ್? ಸೊ ಮುಂಚೆ ಯಾರು ಏನು ಕೆಲಸ ಮಾಡ್ತಿದ್ರು ಅಂತ ಹೇಳುವಾಗ ಬಿಫೋರ್ ಅನ್ನೋ ವರ್ಡ್ ಸೇರಿಸಿ ಈ ಥರ. ಐ ವಿಲ್ ಲರ್ನ್ ಇಂಗ್ಲೀಷ್ ಕಂಪ್ಲೀಟ್ಲಿ ಇಫ್ ಐ ಸ್ಪೀಕ್ ಇಟ್ ಎವ್ರಿ ಡೇ. ನಾ ಹೇಳಿದ್ನೆಲ್ಲ ಫ್ಯೂಚರ್ನಲ್ಲಿ ಇಫ್ ಆದಮೇಲೆ ಪ್ರೆಸೆಂಟ್ ಸಿಂಪಲ್ಲೇ ಹಾಕಬೇಕು. ನಾ ದಿನ ಮಾತಾಡಿದ್ರೆ ಮಾತ್ರ ಇಂಗ್ಲೀಷ್ನ ಕಂಪ್ಲೀಟಾಗಿ ಕಲಿತೀನಿ. ಐ ವಾಂಟ್ ಲರ್ನ್ ಇಂಗ್ಲೀಷ್ ಕಂಪ್ಲೀಟ್ಲಿ ಇಫ್ ಐ ಡೋಂಟ್ ಸ್ಪೀಕ್ ಇಟ್ ಎವ್ರಿ ಡೇ. ವಿಲ್ ಐ ಲರ್ನ್ ಇಂಗ್ಲೀಷ್ ಕಂಪ್ಲೀಟ್ಲಿ ಇಫ್ ಐ ಸ್ಪೀಕ್ ಇಟ್ ಎವ್ರಿ ಡೇ? ನೀವು ಕೇಳ್ತಾ ಇದ್ರೆ ಅವ್ರಿಗೆ ಆ ಥರ ನಾನು ಕೇಳ್ಬೋದು ನಿಮಗೆ. ವಾಂಟ್ ಯು ಲರ್ನ್ ಇಂಗ್ಲೀಷ್ ಕಂಪ್ಲೀಟ್ಲಿ ಇಫ್ ಯು ಸ್ಪೀಕ್ ಇಟ್ ಎವ್ರಿ ಡೇ? ನೀ ದಿನ ಮಾತಾಡಿದ್ರೆ ಕಲಿಯಲ್ವಾ? ಹೌ ವಿಲ್ ಯು ಲರ್ನ್ ಇಂಗ್ಲೀಷ್ ಇಫ್ ಯು ಡೋಂಟ್ ಸ್ಪೀಕ್ ಇಟ್ ಎವ್ರಿ ಡೇ? ನಿಮಗೆ ಫ್ಲೂಯೆಂಟಾಗಿ ಬರೋವರೆಗೂ ಎಲ್ಲ ಸೆಂಟೆನ್ಸ್ಗಳನ್ನ ಓದಿ ಆಮೇಲೆ ನೋಡದೆ ನೀವೇ ಹೇಳಿ. ನಿಮ್ಮ ಮನೇಲಿ ಯಾರಾದರೂ ಇದ್ದರೆ ಬ್ರದರ್ ಸಿಸ್ಟರ್ ಅವರಿಗೆ ನೀವು ಹೇಳಿ, ಅವ್ರು ಚೆಕ್ ಮಾಡ್ತಾರೆ ನೀವು ಕರೆಕ್ಟಾಗಿ ಹೇಳಿದ್ರಾ ಇಲ್ವಾ ಅಂತ. ಈ ಥರ ಹೇಳಕ್ಕೆ ಬಂತು ಅಂದರೆ ನೀವು ಬೇರೆ ಸಿಚುವೇಷನಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ ನಿಮ್ಗೆ ಹೇಳಕ್ಕೆ ಬಂದುಬಿಡುತ್ತೆ. ಇದರಲ್ಲಿ ಬೇರೆ ವರ್ಡ್ಸ್ ಹಾಕಿ ನೀವು ಹೇಳ್ಬೋದು. ಐ ಆಮ್ ಗೋಯಿಂಗ್ ಟು ಲರ್ನ್ ಇಂಗ್ಲೀಷ್ ವಿದೌಟ್ ಎನಿಬಡೀಸ್ ಹೆಲ್ಪ್. ಅಂದರೆ ನಾನು ಡಿಸೈಡ್ ಮಾಡಿಬಿಡ್ತೀನಿ ಯಾರ ಹೆಲ್ಪ್ ಇಲ್ಲದೇ ಇಂಗ್ಲೀಷ್ ಕಲಿತೀನಿ. ನನಗೆ ಯಾರೋ ಹೇಳಿದ್ರು ಯು ಆರ್ ನಾಟ್ ಗೋಯಿಂಗ್ ಟು ಲರ್ನ್ ಇಂಗ್ಲೀಷ್ ವಿದೌಟ್ ಎನಿಬಡೀಸ್ ಹೆಲ್ಪ್. ಆರ್ ಯು ಗೋಯಿಂಗ್ ಟು ಲರ್ನ್ ಇಂಗ್ಲೀಷ್ ವಿದೌಟ್ ಎನಿಬಡೀಸ್ ಹೆಲ್ಪ್? Aren't you going to learn English without anybody's help? How are you going to learn English without anybody's help? I will have learnt English in the next few months. In the next few months ಅಲ್ಲಿ ನಾನು ಇಂಗ್ಲೀಷ್ ಕಲ್ತಿರ್ತೀನಿ. ಈ ಥರ ನೆಕ್ಸ್ಟ್ ಹಿಂದೆ ನೀವು ಟೈಮ್ ವರ್ಡ್ಸ್ ಹಾಕ್ತಾ ಇದ್ರೆ ಅಂದರೆ ಅದ್ರ ಹಿಂದೆ ದ ಬರಬೇಕು. ಇನ್ ದ ನೆಕ್ಸ್ಟ್ ಅನ್ಲೇಬೇಕು, ಇನ್ ನೆಕ್ಸ್ಟ್ ಅನ್ಬಾರ್ದು. ಇದು ನಾನು ಆರ್ಟಿಕಲ್ಸ್ ಕ್ಲಾಸ್ನಲ್ಲಿ ಹೇಳ್ಕೊಟ್ಟಿದ್ದೆ ನಿಮಗೆ. ಸೊ ಈ ಥರ ಹೇಳಿದ್ರೆ ನನ್ನ ಫ್ರೆಂಡ್ ನನಗೆ ಹೇಳಿದ್ರು ಯು ವೋಂಟ್ ಹ್ಯಾವ್ ಲರ್ನ್ಟ್ ಇಂಗ್ಲೀಷ್ ಇನ್ ಜಸ್ಟ್ ಫ್ಯೂ ಮಂತ್ಸ್. ಜಸ್ಟ್ ಫ್ಯೂ ಮಂತ್ಸಲ್ಲಿ ಇಂಗ್ಲೀಷ್ ಕಲ್ತು ಬಿಡಲ್ಲ. ವಿಲ್ ಯು ಹ್ಯಾವ್ ಲರ್ನ್ಟ್ ಇಂಗ್ಲೀಷ್ ಇನ್ ಜಸ್ಟ್ 3 months? ವೋಂಟ್ ಯು ಹ್ಯಾವ್ ಲರ್ನ್ಟ್ ಇಂಗ್ಲೀಷ್ ಇನ್ ಜಸ್ಟ್ 3 months? ನೀವು ಈ ಥರ ಯಾರಿಗಾದ್ರೂ ಕೇಳ್ಬೋದಲ್ವಾ, ಎಲ್ಲಾದರೂ ಇಂಗ್ಲೀಷ್ ಕಲಿಯಕ್ಕೆ ಹೋದಾಗ ಇನ್ ಹೌ ಮೆನಿ ಮಂತ್ಸ್ ವಿಲ್ ಐ ಹ್ಯಾವ್ ಲರ್ನ್ಟ್ ಇಂಗ್ಲೀಷ್ ಕಂಪ್ಲೀಟ್ಲಿ? ನಾ ಎಷ್ಟು ತಿಂಗಳಲ್ಲಿ ಪೂರ್ತಿಯಾಗಿ ಕಲ್ತಿರ್ತೀನಿ? ನೋಡಿ, ವರ್ಡ್ ಆರ್ಡರ್ ನೋಡ್ಕೊಳ್ಳಿ ಯಾವಾಗಲೂ. ಐ ಲರ್ನ್ ಇಂಗ್ಲೀಷ್ ಬೈ ಮೈ ಸೆಲ್ಫ್. I don't learn English by books. Do you learn English by yourself? Don't you learn English by yourself? How do you learn English? I'm learning English online. I'm not just learning English online. Are you learning English online? Aren't you learning English online? What are you learning online? I've learnt little English in 3 months. I haven't learnt much English in 3 months. Have you learnt anything in 3 months? Haven't you learnt anything in these 3 months? What have you learnt in these 3 months? I've been learning English ever since I got to Bangalore. I've not been learning English since I left Bangalore.
Have you been learning English since you got to Bangalore? Haven't you been learning it since you got to Bangalore? Who have you been learning English by? Or by whom have you been learning English? I've only learned grammar in school. I didn't learn English in school. Did you learn English in school? Didn't you learn English in school? Where did you learn English? Tell me where you learnt English. I was learning English from books before. I wasn't learning English from books before. Were you learning English from books before? Weren't you learning English from books before? How were you learning English before? I will learn English completely if I speak it every day. I won't learn English completely if I don't speak it every day. Will I learn English completely if I speak it every day? Won't you learn English completely if you speak it every day? How will you learn English if you don't speak it every day? I'm going to learn English without anybody's help. You're not going to learn English without anybody's help. Are you going to learn English without anybody's help? Aren't you going to learn English without anybody's help? How are you going to learn English without anybody's help? I will have learnt English in the next few months. You won't have learnt English in just few months. Will you have learnt English in just 3 months? Won't you have learnt English in just 3 months? In how many months will I have learnt English completely? ಸೊ ಎಲ್ಲ ಸೆಂಟೆನ್ಸ್ಗಳನ್ನ ಬರ್ಕೊಂಡು ಫಾಸ್ಟ್ ರೀಡಿಂಗ್ ಮಾಡಿ ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು.